ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ಮೀಡಿಯಾ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ರಿವ್ಯೂ ಮ್ಯಾಚ್ ಅನ್ನೋದಕ್ಕಿಂತ ಇದು ಒಂಚೂರು ಇಂಡಿಯಾ ಒಂಚೂರು ಬ್ಯಾಟಿಂಗಲ್ಲಿ ಒಂಚೂರು ವೀಕ್ ಆಯ್ತಾ ಅನ್ನಿಸ್ತು ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ ನಾನೇನೋ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಅಂದ್ಕೊಂಡ್ರು. ಒಟ್ಟಿನಲ್ಲಿ ಟೀಮ್ ಚೇಂಜಸ್ ಇತ್ತು. ಒಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಬದಲು ಇವರು ಹರ್ಷಿತ್ ಸಿಂಗ್ನ ಆಡಿಸಿದ್ರು ಅನ್ಬೋದು. ಒಟ್ನಲ್ಲಿ ಹರ್ಷಿತ್ ರಾಣಾ ಆಗಲಿ ಒಟ್ನಲ್ಲಿ ಒಂದೊಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಒಂಚೂರು ಬೌಲಿಂಗ್ ಸಿಕ್ಕಾಪಟ್ಟೆ ವೀಕ್ನೆಸ್ ಆಯಿತು ಅನ್ಬೋದು. ಯಾಕೆಂದರೆ ಜಸ್ಪ್ರೀತ್ ಬುಮ್ರಾ ಆಗಲಿ ಒಟ್ನಲ್ಲಿ ಇವರು ಆಡಿಸಿತ್ತಿಲ್ಲ, ಅದರಿಂದ ಒಂಚೂರು ವೀಕ್ ಆಯ್ತು. ಆದರೆ ನನ್ನ ಪ್ರಕಾರ ಒಂದು ಸ್ವಲ್ಪ ಮಿಡಲ್ ಓವರ್ಗಳಲ್ಲಿ ವೀಕ್ ಆದರು ಅನ್ಬೋದು. ಯಾಕೆಂದರೆ ಇವರು ಮೇನು ಗುರು ಇವರು ಪವರ್ ಪ್ಲೇಯಲ್ಲಿ ವಿಕೆಟ್ ತೆಗಿಲಿಲ್ಲ, ಅದರಿಂದ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆದರು ಅನ್ಬೋದು. ಇಂಡಿಯಾ ಬ್ಯಾಟಿಂಗ್ ಕಡೆ ನೋಡಿದ್ರೆ ಒಟ್ನಲ್ಲಿ ಇಂಡಿಯಾ ಬ್ಯಾಟಿಂಗು ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಆಗಲಿ ಶುಭ್ಮನ್ ಗಿಲ್ ಆಗಲಿ ಒಂದೊಳ್ಳೆ ಸ್ಟಾರ್ಟ್ನ ಕೊಟ್ಟರು. ಶುಭ್ಮನ್ ಗಿಲ್ ಬೇಗನೆ ಔಟ್ ಆದರು. ಒಟ್ನಲ್ಲಿ ಸಂಜು ಸ್ಯಾಮ್ಸಂಗ್ ಹಾಫ್ ಸೆಂಚುರಿ ಮಾಡಿಕೊಂಡ್ರು. ಅವರೇ ಕ್ರೂಷಿಯಲ್ ರನ್ಗಳನ್ನ ತಂದುಕೊಟ್ರು. ಒಟ್ನಲ್ಲಿ 45 ಬಾಲ್ಗೆ 56 ರನ್ ಹೊಡೆದ್ರು. ನಾನೇನು ಸೂರ್ಯಕುಮಾರ್ ಯಾದವ್ನ ಬರ್ತಾರೆ ಅಂದ್ಕೊಂಡಿದ್ದೆ. ಸೂರ್ಯಕುಮಾರ್ ಯಾದವ್ ಏನು ಬರಲಿಲ್ಲ. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಬೇಗನೆ ಮಿಸ್ ಆಗಿ ರನ್ಔಟ್ ಆದರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಬದಲು ನನ್ನ ಪ್ರಕಾರ ಸೂರ್ಯಕುಮಾರ್ ಯಾದವ್ ಬರ್ಬೋದಿತ್ತೇನೋ. ಒಟ್ನಲ್ಲಿ ಇಲ್ಲಿ ಮೇನು ಅಕ್ಷಯ್ ಪಟೇಲ್ ಒಂದೊಳ್ಳೆ ಕ್ಯಾಮ್ಯೋ ಇನ್ನಿಂಗ್ಸ್ ಆಡಿದ್ರು. 13 ಬಾಲ್ಗೆ 26 ರನ್ ಹೊಡೆದ್ರು. ಒಟ್ನಲ್ಲಿ ಶಿವಮ್ ದುಬೆ ಬೇಗನೆ ಔಟ್ ಆದರು. ಇಲ್ಲಿ ತಿಲಕ್ ವರ್ಮಾಗೆ ಕ್ರೆಡಿಟ್ ಕೊಡಬೇಕು, 18 ಬಾಲ್ಗೆ 26 ರನ್ ಹೊಡೆದ್ರು. ಒಟ್ನಲ್ಲಿ ಇಲ್ಲಿ ಮೇನ್ ಗುರು ಇಲ್ಲಿ ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ಗೆ ಬರಲಿಲ್ಲ. ಒಟ್ನಲ್ಲಿ ನಾನು ಲಾಸ್ಟಲ್ಲಿ ಬರ್ತೀನಿ ಹೋಗಿ ಅಂದ್ಕೊಂಡು ಇವರು ಒಟ್ನಲ್ಲಿ ಒಂದೊಳ್ಳೆ ಇವರು ಸಿಕ್ಕಾಪಟ್ಟೆ ಸ್ಟ್ರಾಟಜಿಗಳನ್ನ ಮಾಡಿದ್ರು ಟೀಮ್ ಚೇಂಜಸಲ್ಲಿ. ಒಟ್ನಲ್ಲಿ ಇದೇನು ಗೆಲ್ಲೇಬೇಕಾಗಿರೋ ಟೀಮ್ ಮ್ಯಾಚ್ ಅಲ್ವಲ್ಲ ಅಂದ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಲಾಸ್ಟಲ್ಲಿ ಆಡಲೇ ಇಲ್ಲ ಅನ್ಬೋದು. ಒಟ್ನಲ್ಲಿ ಕ್ಯಾಪ್ಟನ್ಸಿಲಿ ಒಂದೊಳ್ಳೆ ಮೂವ್ಗಳಾಗಲಿ ಚೇಂಜಸ್ಗಳಾಗಲಿ ಇವರು ಮಾಡ್ಕೊಂಡು ಬಂದರು. ಒಟ್ನಲ್ಲಿ ಮೇನು ನಾನೇನೋ ಒಂದು 200 ಹೊಡಿತಾರೆ, ಇಲ್ಲ 190 ಹೊಡಿತಾರೆ ಅಂದರೆ 188 ಹೊಡೆದ್ರು. ಒಟ್ನಲ್ಲಿ ಮೇನು ನಾನೇನು ಉಮಾನ್ ಅವರು ಗೆದ್ಬಿಡ್ತಾರೆ ಒಂದು ಲೆವೆಲ್ಗೆ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ನನಗೆ ಗೊತ್ತಿತ್ತು ಇವರು ಗೆಲ್ಲಲ್ಲ ಅಂದ್ಕೊಂಡಿದ್ದೆ. ಒಟ್ನಲ್ಲಿ 188 8 ವಿಕೆಟ್ನ ಕಳ್ಕೊಂಡು 188 ಚೇಸ್ ಮಾಡೋಕ್ಕೆ ಬಂದರು. ಒಟ್ನಲ್ಲಿ ಉಮಾನ್ ಅವರು ಒಟ್ನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಂದರು. ಒಟ್ನಲ್ಲಿ ಬಂದವರೆಲ್ಲ ಸಿಕ್ಕಾಬಿಟ್ಟೆ ಒಟ್ನಲ್ಲಿ ಇಂಡಿಯಾ ಒಟ್ನಲ್ಲಿ ಟಕ್ಕರ್ ಕೊಟ್ಟರು ಅನ್ನೋದಕ್ಕಿಂತ ಉಮಾನ್ ಅವರು ಒಟ್ನಲ್ಲಿ ಒಂದೊಳ್ಳೆ ಆಟನ ಆಡಿದ್ರು. ಒಟ್ನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ನಮಗೆ 100% ಗೊತ್ತಿತ್ತು. ಒಟ್ನಲ್ಲಿ ಮೇನು ಇಂಡಿಯಾ ಬೌಲಿಂಗ್ ಒಂದು ಸ್ವಲ್ಪ ವೀಕ್ ಆಯಿತು ಅನ್ನಿಸ್ತು. ಒಟ್ನಲ್ಲಿ ಎಲ್ಲಿ ಅಂದರೆ ನನ್ನ ಪ್ರಕಾರ ಇಲ್ಲಿ ಹರ್ಷಿತ್ ಸಿಂಗ್ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ಒಟ್ನಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ಒಂದೊಳ್ಳೆ ಬೌಲಿಂಗ್ನ ಮಾಡಿದ್ರು. ಮೇನು ಇಲ್ಲಿ ಹಾರ್ದಿಕ್ ಪಾಂಡ್ಯ ಒಟ್ನಲ್ಲಿ ಫಸ್ಟ್ ಓವರ್ ಮಾಡಿದ್ರು. ಒಟ್ನಲ್ಲಿ ವಿಕೆಟ್ಗಳು ತೆಗಿಲಿಲ್ಲ. ಒಟ್ನಲ್ಲಿ ಒಂದೊಳ್ಳೆ ಎಕಾನಮಿನ ಹಾರ್ದಿಕ್ ಪಾಂಡ್ಯ ಆಗಲಿ ಒಟ್ನಲ್ಲಿ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅನ್ನೋದಕ್ಕಿಂತ ಇಲ್ಲಿ ಹಾರ್ದಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಅಕ್ಷಯ್ ಪಟೇಲ್ ಆಗಲಿ ಒಟ್ನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಹರ್ಷಿತ್ ಸಿಂಗ್ ಆಗಲಿ ಹರ್ಷಿತ್ ರಾಣಾ ಆಗಲಿ ಕುಲ್ದೀಪ್ ಯಾದವ್ ಆಗಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ. ಇಲ್ಲಿ ಶಿವಮ್ ದುಬೆನೂ ಸಿಕ್ಕಾಬಿಟ್ರೆ ರನ್ ಹೊಡೆಸ್ಕೊಂಡ್ರು. ಒಟ್ನಲ್ಲಿ ಮೇನು ಇಲ್ಲಿ ತಿಲಕ್ ವರ್ಮನು 1 ಓವರ್ ಮಾಡಿದ್ರು, ಅಭಿಷೇಕ್ ಶರ್ಮನು 1 ಓವರ್ ಮಾಡಿದ್ರು. ಒಟ್ಟಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಟೀಮ್ಗಳಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ನ ಮಾಡ್ತಾರೆ. ಬೌಲಿಂಗಲ್ಲಾಗಲಿ ಒಟ್ನಲ್ಲಿ ಆಲ್ರೌಂಡರ್ಗಳನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ. ಟೀಮು ಬ್ಯಾಟಿಂಗ್ ಆರ್ಡರಲ್ಲಾಗಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಟೀಮ್ನ ಚೇಂಜ್ ಮಾಡಿಸ್ಕೊಂಡು ಇವರು ಒಟ್ನಲ್ಲಿ ಇವರೇ ಬ್ಯಾಟಿಂಗ್ ಆಡ್ದೇನೆ ಮಿಕ್ತವ್ರದ್ದೆಲ್ಲ ಬ್ಯಾಟಿಂಗ್ ಆಡಿಸ್ತಾರೆ ಅಂದರೆ ನೀವೇ ಇಲ್ಲಿ ಗೊತ್ತಾಗಬೇಕು. ಒಟ್ನಲ್ಲಿ ಏನೋ ಟೀಮಲ್ಲಿ ಚೇಂಜಸ್ ಮಾಡಿಕೊಂಡು ಒಟ್ನಲ್ಲಿ ಏಷ್ಯಾ ಕಪ್ಗೆ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ ಅನ್ಬೋದು. ಒಟ್ನಲ್ಲಿ ಗೆಲ್ತಾರೆ ಅಂತ ನನ್ನ ಪ್ರಕಾರ. ಒಟ್ನಲ್ಲಿ ಈ ಮ್ಯಾಚ್ನ ಒಟ್ನಲ್ಲಿ ಇಂಡಿಯಾ ಗೆದ್ದರು ಗುರು. ಒಟ್ನಲ್ಲಿ 20 ರನ್ಗಳ ಭರ್ಜರಿ ಜಯ. ನನ್ನ ಪ್ರಕಾರ ಇಂಡಿಯಾ ಒಂದು ಟೈಮಲ್ಲಿ ಎಲ್ಲೋ ಗೆಲ್ಲೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಇಂಡಿಯಾದವರು ಗೆದ್ದರು. ಒಟ್ನಲ್ಲಿ ಮೇನ್ ಗುರು. ಒಟ್ನಲ್ಲಿ ಮೇನು ಈಗ ಇಲ್ಲಿ ಭಾನುವಾರ ನಡೆಯೋ ಪ್ರಿವ್ಯೂ ನೋಡೋದಾದ್ರೆ ಒಟ್ನಲ್ಲಿ ಇಲ್ಲಿ ಭಾನುವಾರದಲ್ಲಿ ಇಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದಾಗ ಟೆನ್ಷನ್ ಇದ್ದೇ ಇರುತ್ತೆ. ಏನು ಇರಲಿ ಬಿಡಲಿ, ಒಟ್ನಲ್ಲಿ ಈ ಇಂಡಿಯಾ ಮ್ಯಾಚ್ ಗೆಲ್ತಾರೆ. ಒಟ್ನಲ್ಲಿ ಇಂಡಿಯಾ ಬೌಲಿಂಗ್ ಒಂಚೂರು ನಿಗಾ ಕೊಡಬೇಕು. ಒಟ್ನಲ್ಲಿ ಇಂಡಿಯಾ ಟೀಮಲ್ಲಿ ಅನ್ನೋದಕ್ಕಿಂತ ಇಂಡಿಯಾ ಪಿಚ್ ರಿಪೋರ್ಟ್ ಏನು ಸೇಮೇ ಇರುತ್ತೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಇವರು ದುಬೈಯಲ್ಲಿ ಆಡ್ತಾರೆ. ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಅದೇ ಇಂಡಿಯಾ ಫಸ್ಟ್ ಸ್ಕೋರ್ ತೊಗೊಂಡ್ರೆ ಆವ್ರೇಜ್ ಸ್ಕೋರ್ ಬಂದ್ಬಿಟ್ಟು ಇಂಡಿಯಾದವರು ಒಟ್ನಲ್ಲಿ ಚೆನ್ನಾಗಿ ಹೊಡ್ತಾರೆ. ಪಾಕಿಸ್ತಾನವ್ರು ಏನಾದ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ನನ್ನ ಪ್ರಕಾರ ಒಂಚೂರು ಅದೇ ಸೇಮ್ ಹೋದ ಸತಿ ಹೊಡೆದಿದ್ರಲ್ಲಿ 130 ಒಟ್ನಲ್ಲಿ 111 ಅಷ್ಟೇ ಹೊಡೆಯೋದು ಅನ್ಕೋಬೋದು. ಒಟ್ನಲ್ಲಿ ಲೋ ಸ್ಕೋರ್ ಹೊಡಿತಾರೆ ಅನ್ಬೋದು ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಪಾಕಿಸ್ತಾನದವ್ರು. ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನನ್ನ ಪ್ರಕಾರ ಒಟ್ನಲ್ಲಿ ಇಲ್ಲಿ ಹೈ ಸ್ಕೋರ್ ಹೊಡೆಯೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಇಂಡಿಯಾದವ್ರಿಗೆ. ಒಟ್ನಲ್ಲಿ
ಇಂಡಿಯಾದವರು ಒಂದು ಸೈಡ್ ಮ್ಯಾಚ್ನ ಮಾಡೋಕ್ಕೆ ನೋಡ್ತಿರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿ ಆಗಲಿ ಸೂರ್ಯಕುಮಾರ್ ಯಾದವ್ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಏನೇ ಕಾಂಟ್ರವರ್ಸಿ ಆಗಲಿ, ಏನೇ ಬಾಯ್ ಕಟ್ಟಿಂಗು ಆ ಕಟ್ಟಿಂಗ್ ಏನೇ ಇರಲಿ ಗುರು, ಒಟ್ಟಿನಲ್ಲಿ ಇಂಡಿಯಾದವರು ಗೆಲ್ಲಕ್ಕೆ ನೋಡ್ತಿರ್ತಾರೆ ಹೊರತು ಯಾರಿಗೆ ಏನು ಇಂಡಿಯಾ ಪಾಕಿಸ್ತಾನದವರು ಮಾತುಗಳನ್ನ ಬರೀ ಆಡ್ತಾರೆ ಹೊರತು ಒಟ್ಟಿನಲ್ಲಿ ಟೀಮಲ್ಲಿ ಮ್ಯಾಚ್ಗಳನ್ನ ಗೆಲ್ಲೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಬರೀ ಮ್ಯಾಚ್ಗಳನ್ನ ಗೆಲ್ಲಕ್ಕೆ ನೋಡ್ತಿರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಏನಾದ್ರು ಚೇಂಜಸ್ ಇರುತ್ತೆ ಅಂದರೆ ನನ್ನ ಪ್ರಕಾರ 100% ಚೇಂಜಸ್ ಇರುತ್ತೆ. ಉಮಾನ್ ಟೀಮ್ ವಿರುದ್ಧ ಯಾರು ಆಡ್ತಾರೆ ನನ್ನ ಪ್ರಕಾರ ಒಟ್ಟಿನಲ್ಲಿ ಉಮಾನ್ ಟೀಮಲ್ಲಿ ವಿರುದ್ಧ ಯಾರು ಆಡಿದ್ರು ಒಟ್ಟಿನಲ್ಲಿ ಅಶ್ವಥ್ ಸಿಂಗ್ನ ನನ್ನ ಪ್ರಕಾರ ಆಡಿಸೋದು ಡೌಟು. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾನ ಕಮ್ಬ್ಯಾಕ್ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಗ್ಯಾಪಲ್ಲಿ ಅಕ್ಷಯ್ ಪಟೇಲ್ಗೂ ಇಂಜುರಿ ಆಗಿತ್ತು. ಒಟ್ಟಿನಲ್ಲಿ ಏನೋ ಒಂಚೂರು ನೋವು ಬಂದಿತ್ತು. ನನ್ನ ಪ್ರಕಾರ ಆಡಿಸ್ತಾರೆ ಅನ್ಬೋದು ಅಕ್ಷಯ್ ಪಟೇಲ್ನ. ಒಟ್ಟಿನಲ್ಲಿ ಜಸ್ಪ್ರೀತ್ ಬೂಮ್ರಾನ ಆಡಿಸ್ತಾರೆ. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ತಿಲಕ್ ವರ್ಮಾ ಆಗಲಿ, ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸಂಗು, ಶುಭಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಅಕ್ಷಯ್ ಪಟೇಲು, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬೂಮ್ರಾನ ಕಂಬ್ಯಾಕ್ ಮಾಡಿಸ್ತಾರೆ 100% ಅಂತ ನನಗೇನೋ ಬಿಲೀಫ್ ಅನಿಸಿದೆ. ವರುಣ್ ಚಕ್ರವರ್ತಿನ ಸೇಮು ಓದ್ಸತ್ತೆ ಫಸ್ಟ್ ಮ್ಯಾಚ್ ಪಾಕಿಸ್ತಾನ ವಿರುದ್ಧ ಯಾರ್ಯಾರು ಆಡಿದ್ರು ಸೇಮ್ ಅದೇ ಟೀಮ್ ಇರುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಏನೋ ಚೇಂಜಸ್ ಇರುತ್ತೆ, ನನ್ನ ಪ್ರಕಾರ ಬೌಲಿಂಗಲ್ಲಿ ಚೇಂಜಸ್ ಇರುತ್ತೆ ಹೊರತು ಆಲ್ರೌಂಡರಾಗಲಿ ನನ್ನ ಪ್ರಕಾರ ಅಕ್ಷಯ್ ಪಟೇಲ್ ಒಂಚೂರು ಇಂಜುರಿ ಆಯ್ತಂತ ಗ್ಯಾಪಲ್ಲಿ ಕುಣಿಸಿದ್ರು. ಒಟ್ಟಿನಲ್ಲಿ ಅವ್ರನ್ನ ಕಂಬ್ಯಾಕ್ ಮಾಡಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಇಂಡಿಯಾ ಟೀಮಿಂಗು ಇಷ್ಟು ಟೋಟಲ್ ಆಗಿ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಹೆಡ್ ವಿಚಾರದಲ್ಲಿ ನೀವು ನೋಡಿದೆ. ಒಟ್ಟಿನಲ್ಲಿ 13 ಮ್ಯಾಚಲ್ಲಿ 14 ಮ್ಯಾಚಲ್ಲಿ ಇಂಡಿಯಾ 11 ಮ್ಯಾಚ್ನ ಗೆದ್ದಿದ್ರೆ ಪಾಕಿಸ್ತಾನವರು 3 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಪಾಕಿಸ್ತಾನವರು ಈ ಮ್ಯಾಚ್ನ ಗೆಲ್ತಾರೆ ಅಂದರೆ ನನ್ನ ಪ್ರಕಾರ ಒಟ್ಟಿನಲ್ಲಿ ಡೌಟ್ ಅನ್ಬೋದು. ಇಂಡಿಯಾನವರು ಗೆಲ್ತಾರೆ ಅಂದರೆ 99% ಗೆಲ್ತಾರೆ, ಎಲ್ಲೋ 1% ಬಿಲೀಫ್ ಆಫ್ ಫ್ಯಾಕ್ಟಲ್ಲಿ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದುಬಿಟ್ಟೆ ಟೇಬಲ್ ಟಾಪಲ್ಲಿ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ಗಿಂತ ಈಸಿಯಾಗಿ ಇರುತ್ತೆ ಅನ್ಬೋದು ನನ್ನ ಪ್ರಕಾರ. ಯಾಕೆಂದರೆ ಇಂಡಿಯಾದಲ್ಲಿ ಈಸಿಯಾಗಿ ಗೆದ್ದುಕೊಂಡು ಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಎಲ್ಲೋ ಒಂದು ಗ್ಯಾಪಲ್ಲಿ ನಿನ್ನೆ ಮ್ಯಾಚ್ ನಡೆದಿದ್ರೆ ಒಂಚೂರು ಕ್ರೂಷಿಯಲ್ ಆದರೂ ಹೊರತು ಇಂಡಿಯಾದವರು ಗೆಲ್ತಾರೆ ಅನ್ಬೋದು. ಇಂಡಿಯಾದವರು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಎಂಥ ಕ್ರೂಷಿಯಲ್ ಮ್ಯಾಚ್ ಇದ್ದರೂ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಇಂಡಿಯಾದವರು ಸಿಕ್ಕಾಬಟ್ಟೆ ನೋಡೋದಾದರೆ ಇಲ್ಲಿ ಪಾಕಿಸ್ತಾನ ಶ್ರೀಲಂಕಾ ನಡೆಯುತ್ತೆ ಅನ್ಬೋದು. ಇಂಡಿಯಾ ಪಾಕಿಸ್ತಾನ ನಡೆದರೆ ಬಾಂಗ್ಲಾದೇಶ್ ಇಂಡಿಯಾ ಬಾಂಗ್ಲಾದೇಶ್ ಪಾಕಿಸ್ತಾನ ನಡೆಯುತ್ತೆ. ಲಾಸ್ಟ್ ಮ್ಯಾಚ್ ನೋಡಿದ್ರೆ ಸೆಪ್ಟೆಂಬರ್ 26 ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡೆಯುತ್ತೆ. ಆಮೇಲೆ ಫೈನಲ್ಲು ಈ 27 ನಡೆಯುತ್ತೆ. ಫೈನಲ್ಲು ಇಂಡಿಯಾದವರು ಈ ಮ್ಯಾಚ್ನ ಗೆಲ್ತಾರೆ. ಇಂಡಿಯಾ ವರ್ಸಸ್ ಒಮಾನು ಇಂಡಿಯಾದವರು ಗೆದ್ದರು. ಫಸ್ಟು ರಿವ್ಯೂ ಅದು ಮಾಡಿದೆ, ಸೆಕೆಂಡ್ ಪ್ರಿವ್ಯೂ ಇದು ಮಾಡಿದೆ ಅನ್ಬೋದು. ಇಂಡಿಯಾ ಒಮಾನ್ ಇಂಡಿಯಾದವ್ರು ಗೆದ್ದರು. ಈ ಪ್ರಿವ್ಯೂ ಈ ರಿವ್ಯೂ ಎರಡು ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತೀರಾ ಗುರು, ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತೀರಾ, ಲೈಕ್ ಮಾಡದೆ ನೋಡುತ್ತೀರಾ, ಬೇಗ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.